ನನ್ನ ಮಗ ಇವಾಗ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ, ಬಿಟಂಗಿ ಅಂತೀವಲ್ಲ ಹಾಗೆ ಟುಬುಕ್ ಟುಬುಕ್ ಅಂತ ಬೀಳುತ್ತೆ. ಅದಕ್ಕೆ ಚಪ್ಪಾಳೆ ತಟ್ಟೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ. ನಿಂತ್ಕೊಳ್ಳೋದು, ಚಪ್ಪಾಳೆ ತಟ್ಟೋದು, ಬೀಳೋದು ಹಾಗೆ ಮಾಡ್ತಾ ಇರುತ್ತೆ. ಹಾಗೆ ಏನೇನೋ ದಿನಕ್ಕೊಂದೊಂದು ಕಲಿತಾ ಇದೆ, ನೋಡೋಕ್ಕೆ ಖುಷಿ ಆಗುತ್ತೆ. ಹಾಗೆ ಇವನಿಗೆ ಮೊಟ್ಟೆ ತಿನ್ನಿಸ್ತಾ ಇದ್ದೀನಲ್ವ, ಫಸ್ಟ್ ಸ್ಟಾರ್ಟಿಂಗ್ ಏನೇ ಕೊಟ್ಟರು ತಿನ್ನೋನು. ಫುಲ್ ಬಾಯ್ಲ್ ಮಾಡಿ ಕೊಡ್ತಾ ಇದ್ದೆ ಎಗ್ನ. ಇವಾಗ ನಾಟಿ ಕೋಳಿ ಮೊಟ್ಟೆ ಸಿಗ್ತಾ ಇದೆ, ಸೊ ಹಾಗಾಗಿ ನಾಟಿ ಕೋಳಿ ಮೊಟ್ಟೆ ಕೊಡ್ತಾ ಇದ್ದೇನೆ. ಬಾಯ್ಲ್ಡ್ ಎಗ್ನ ಒಂದು 2 ತಿಂಗಳು ತಿನ್ನೋನು, ಆಮೇಲೆ ಅವನಿಗೆ ತಿನ್ಸೋಕೆ ಅದು ಕಷ್ಟ ಆಗೋದು. ಸೊ ಹಾಗೆ ತುಂಬ ಟೈಮ್ ಹಿಡಿಯೋದು. ಆಮೇಲೆ ಏನು ಮಾಡಿದೆ, ಈ ಪುಟ್ಟು ನಾಟಿ ಕೋಳಿ ಮೊಟ್ಟೆ ಬರುತ್ತಲ್ವ, ಅದನ್ನೇ ಸ್ವಲ್ಪ ಹಾಫ್ ಬಾಯ್ಲ್ ಮಾಡಿ ಕೊಡ್ತಾ ಇದ್ದೆ. ಸೊ ಅದನ್ನು ಒಂದು ತಿಂಗಳು ತಿಂದ. ಆಮೇಲೆ ಅದು ಬೋರ್ ಆಯಿತು ಏನೋ, ಬಿಡ್ತಾ ಬಂದ. ಅಂದರೆ ಒಂದೇ ಥರ ಕೊಟ್ಟರೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ರಾ ಮೊಟ್ಟೆ ಕೊಡ್ತಾ ಇದ್ದೀನಿ. ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ಸ್ಪೂನಲ್ಲಿ ಕುಡಿಸ್ತಾ ಇದ್ರೆ ಕುಡಿತಾನೆ. ಬಟ್ ರಾ ಎಗ್ ಕೊಡಬಾರ್ದಂತೆ, ಕಂಪ್ಲೀಟಾಗಿ ಬಾಯ್ಲ್ ಮಾಡೇ ಕೊಡಬೇಕಂತೆ. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ನಲ್ಲ, ಹಾಗಾಗಿ ಗೊತ್ತಾಯಿತು. ಅಂದರೆ ಆಗಷ್ಟೇ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡಿರ್ತೀವಲ್ಲ, ಅದು ಹಾಫ್ ಬಾಯ್ಲ್ ಮಾಡಿಕೊಟ್ರೆ ಒಳ್ಳೇದಂತೆ. ಸೊ ಹಾಗಾಗಿ ಕೊಡ್ತಾ ಇದ್ದೀನಿ. ಈಗ ನಾನು ಯಾವ ಪಾತ್ರೆಯಲ್ಲಿ ಮಾಡ್ತೀನಿ ಅದೇ ಕೊಡ್ತಾ ಇದ್ದೀನಿ, ಯಾಕಂದರೆ ಬಿಸಿ ಇರುತ್ತಲ್ವ ಸ್ವಲ್ಪ, ಹಾಗಾಗಿ ಮಕ್ಕಳು ತಿನ್ನೋದು ಲೇಟ್ ಅಲ್ವಾ. ಅದಕ್ಕೆ ಇವಾಗ ನನ್ನ ಮಗ ಸ್ವಲ್ಪ ಖಾರ ತಿನ್ನೋಕೆ ಇಷ್ಟಪಡ್ತಾನೆ, ಬಟ್ ಖಾರ ತಡ್ಕೊಳ್ಳಲ್ಲ. ನಾವು ಇನ್ನೂ ಅಭ್ಯಾಸ ಮಾಡಿಲ್ಲ. ನನ್ನ ಮಗಳಿಗೆ ಏನಾದರೂ ತಿನ್ನಿಸುವಾಗ ಆಸೆ ಮಾಡುತ್ತೆ ಅಂತ ಕೊಟ್ಟರೆ ಹಾ ಅಂತ ಅಂದ್ಕೊಂಡೆ ತಿಂತಾನೆ. ಹಾಗೆ ದಿನಕ್ಕೊಂದೊಂದು ಏನೇನೋ ಕಲಿತಾ ಇದೆ. ಅವನಾಗೆ ಕೈಯಲ್ಲಿ ಇಟ್ಕೊಂಡು ತಿನ್ನೋಕೆ ಇಷ್ಟಪಡ್ತಾನೆ ಇವಾಗ.